ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಬ್ಲೆಸ್ಡ್ ಈಸ್ಟರ್ ನಮ್ಮ ಮನೆಯಿಂದ ನಿಮ್ಮೆಲ್ಲರ ಮನೆಗೂ ಹೃದಯಪೂರ್ವಕ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ. ಪ್ರಕಟಣೆ 1:18. ಈ ದಿನದ ವೇದ ಭಾಗವು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5:18-21. ಪ್ರಿಯರೇ, 5:20b ಮತ್ತು 21 ನೋಡುವಾಗ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನ ನಡೆಸಿದ ಹಾಗೆಯೇ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನ ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರವನ್ನ ನಡೆಸುವುದು. ಹಳೆಯ ಒಡಂಬಡಿಕೆಯ ಪ್ರವಾದನ ವಾಕ್ಯಗಳ ನೆರವೇರುವಿಕೆ ಮತ್ತು ಸರ್ವ ಮಾನವ ಕುಲಕ್ಕಾಗಿ ಪರಾತ್ಪರನಾದ ದೇವರ ರಕ್ಷಣೆಯನ್ನ, ಯೇಸುವಿನ ಪುನರುತ್ಥಾನವನ್ನ ಸ್ಮರಿಸುವ ಮೂಲಕ ಈಸ್ಟರನ್ನ ನಾವು ಆಚರಿಸುವವರಾಗಿದ್ದೇವೆ. ಸಾವಿನ ಸೋಲು, ನಿತ್ಯ ಜೀವದ ಭರವಸೆಯೇ ಈಸ್ಟರ್. ಪ್ರಿಯರೇ, ಇದು ನಮ್ಮೆಲ್ಲರಿಗೂ ಗೊತ್ತಿರುವುದೇ. ಸರ್ವ ಜನಾಂಗದ ಮೇಲೆ ದೇವರ ಅಪರಿಮಿತ ಪ್ರೀತಿ ಯೋಹಾನ 3:16ರಂತೆ ಮತ್ತೊಂದು ಖುದ್ದು ಯೇಸು ಸ್ವಾಮಿಯೇ ಯೋಹಾನ 15:13ರಲ್ಲಿ ಉದಾಹರಣೆಯಾಗಿ ಸ್ವತಃ ತನ್ನ ಜೀವವನ್ನ ಅರ್ಪಿಸಿ ತೋರಿಸಿರುವರು. ಪ್ರೀತಿ ಏನೆಂದು, ಹೇಗೆ ಪ್ರೀತಿಸಬೇಕೆಂದು. ಪ್ರಿಯರೇ, ರೋಮ 5:8ರಲ್ಲಿ ನಾವು ನೋಡಿದಾಗ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. 11ನೇ ವಾಕ್ಯ ಒಮ್ಮೆ ನೋಡಿ, ಹೀಗೆ ಹೇಳುತ್ತೆ: ನಾವು ನಮ್ಮ ಕರ್ತನಿಂದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಎಷ್ಟು ಅದ್ಭುತವಾದ ವಚನ ಇದಾಗಿದೆ ಅಲ್ವೇ? ಹೌದು ಪ್ರಿಯರೇ, ಸ್ವಾಮಿ ಸಮಾಧಿಯಿಂದ ಹೊರಬಂದ ನಂತರ ಮುರಿದು ಹೋದ ಎಲ್ಲವನ್ನ, ಪ್ರತಿಯೊಂದು ಪಾಪ, ಪ್ರತಿಯೊಂದು ಗಾಯ, ಪ್ರತಿಯೊಂದು ಹತಾಶೆ, ಎಲ್ಲದಕ್ಕೂ ಜೀವ ಕೊಟ್ಟು ನಾನು ಇರುವೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಆತನನ್ನ ನಂಬುವ ಪ್ರತಿಯೊಬ್ಬರೂ ರಕ್ಷಣೆ ಹೊಂದಬೇಕೆಂಬುದೇ ಆತನ ಇಚ್ಛೆಯಾಗಿದೆ ಪ್ರಿಯರೇ. ಅಷ್ಟಲ್ಲದೆ ಈಸ್ಟರ್ ಸಾವು ಅಂತ್ಯವಲ್ಲ ಎಂಬುದನ್ನು ಕೂಡ ಸಾಬೀತುಪಡಿಸಿದೆ. ಕರ್ತನಲ್ಲಿ ಪ್ರಿಯರೇ, ಕೆಲವು ಸತ್ಯವೇದ ಭಾಗಗಳನ್ನು ದಯವಿಟ್ಟು ತಾವು ನೋಡುವುದಾದರೆ ಅದು ಆದಿಕಾಂಡ 3:15, 17, 19, ಆದಿಕಾಂಡ 22:15, 18, ಏಷಾಯ 9:2, 6, 7, ಏಷಾಯ 11:1, 3a, 4a. ಇಷ್ಟಲ್ಲದೆ ಜೀವಬಾಧ್ಯರ ಪಟ್ಟಿಯ ಹೆಸರುಗಳು ಹೇಗೆ ತೀರ್ಪು ಹೊಂದುತ್ತದೆ ಎಂಬುದನ್ನು ದಾನಿಯೇಲನು 12:2 ಓದಿದಾಗ ನಾವು ನೋಡುವವರಾಗಿದ್ದೇವೆ. 1 ಕೊರಿಂಥ 15, 20, 22, ರೋಮಾಪುರದವರಿಗೆ 8:11ರಂತೆ. ಪ್ರಿಯರೇ, ಈ ಎಲ್ಲ ಸತ್ಯವೇದ ಭಾಗಗಳನ್ನು ನಾವು ಅಭ್ಯಾಸಿಸುವುದಾದರೆ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ, ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮತ್ಸ ದೇಹಗಳನ್ನು ಬದುಕಿಸುವವನು. ಹೌದಲ್ವೇ ಪ್ರಿಯರೇ? ಇಂತಹ ಅದ್ಭುತ ಜೀವಿಸುವ ದೇವರು ನಮ್ಮ ತಂದೆಯಾಗಿರುವುದಕ್ಕಾಗಿ ನಾವು ಎಷ್ಟು ಸ್ತೋತ್ರಗಳನ್ನು ಅರ್ಪಿಸಿದರೂ ಅದು ಕಡಿಮೆಯೇ. ಕರ್ತನೇ, ಆತ್ಮಸ್ವರೂಪನೇ, ನಮ್ಮನ್ನು ಹೆಸರಿಡಿದು ಕರೆದು ನಿನ್ನ ಸನ್ನಿಧಾನದಲ್ಲಿ ಜೀವಿಸುವಂತೆ ಕೃಪಾವರಗಳನ್ನು ನಿನ್ನ ಮಗನಾದ ಯೇಸು ಸ್ವಾಮಿಯ ಮೂಲಕ ಕೊಟ್ಟಿರುವುದಕ್ಕಾಗಿ ಅನಂತನಂತ ಸ್ತೋತ್ರಗಳು ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್.